ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಬಹುತೇಕ ತಮಿಳುನಾಡಿನ ಜನರು ತಮಿಳುನಾಡಿಗೆ ಹೊರಟಿದ್ದಾರೆ. ಈ ನಿಟ್ಟಿನಲ್ಲಿ ಸಿಲ್ಕ್ ಬೋರ್ಡ್ ಸುತ್ತಮುತ್ತ ಬಹಳಷ್ಟು ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿತ್ತು. ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ತಮಿಳುನಾಡಿಗೆ ಜನ ಹೊರಟಿದ್ದಾರೆ. ಈ ನಿಟ್ಟಿನಲ್ಲಿ ಕಳೆದ ರಾತ್ರಿ ಸಿಲ್ಕ್ ಬೋರ್ಡ್ ನಿಲ್ದಾಣದಲ್ಲಿ ಜನವೋ ಜನ ತಮಿಳುನಾಡಿನತ್ತ ಹೊರಟಿದ್ದಾರೆ ವಲಸಿಗರು. ಕಳೆದ ರಾತ್ರಿ 12 ಗಂಟೆಯಾದರೂ ಕಾಲಿಗದೆ ನಿಲ್ದಾಣದಲ್ಲೇ ಜನರು ಉಳಿದಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲೇ ಜನರು ನಿಂತಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಒಮ್ಮೆಲೆ ಆಗಮಿಸಿದ ಕಾರಣ ಸಿಲ್ಕ್ ಬೋರ್ಡ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದೇನು ದೃಶ್ಯ ನೋಡ್ತಾ ಇದ್ರಿ, ಇದು ಸಿಲ್ಕ್ ಬೋರ್ಡ್ನ ದೃಶ್ಯಾವಳಿ. ಬಹಳಷ್ಟು ಜನ ಅಂದರೆ ಬೆಂಗಳೂರಿನಲ್ಲಿರುವಂತಹ ತಮಿಳಿಗರು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ತಮ್ಮೂರಿನತ್ತ ಪಯಣವನ್ನು ಬಳಸ್ತಾ ಇದ್ದಾರೆ. ತಮ್ಮೂರಿಗೆ ತೆರಳಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ಹೊರಟಿರುವಂಥ ಜನರನ್ನು ನೀವು ಗಮನಿಸಬಹುದು. ರಾತ್ರಿ 12 ಗಂಟೆಯಾದರೂ ಕೂಡ ಖಾಲಿಯಾಗದೆ ನಿಲ್ದಾಣದಲ್ಲೇ ಜನ ಅಲ್ಲೇ ಉಳ್ಕೊಂಡಿರುವಂಥ ದೃಶ್ಯವನ್ನು ಗಮನಿಸಬಹುದು. ಲೋಕಸಭಾ ಚುನಾವಣೆಯ ನಿಮಿತ್ತ ತಮ್ಮೂರಿಗೆ ಜನಸಾಮಾನ್ಯರು, ಅದರಲ್ಲೂ ಬೆಂಗಳೂರಿನಲ್ಲಿ ನಿಲ್ಲಿಸಿರುವಂತಹ ತಮಿಳಿಗರು ತಮ್ಮೂರಿನತ್ತ ಹೊರಟಿದ್ದಾರೆ. ಇದು ಬಹಳ ಸಂತೋಷದ ವಿಚಾರ. ಯಾಕೆ ಅಂತ ನೋಡೋದಾದರೆ ಆ ಮತದಾನದ ಮಹತ್ವವನ್ನು ಜನಸಾಮಾನ್ಯರು ಅರಿತಿದ್ದಾರೆ ಅನ್ನೋದು. ಈ ನಿಟ್ಟಿನಲ್ಲಿ ಎಲ್ಲೇ ಚುನಾವಣಾ ಪ್ರಕ್ರಿಯೆಗಳು ನಡೆದರೂ ಕೂಡ ಅತಿ ಹೆಚ್ಚು ಮತದಾನ ಆದಾಗ ನಿಮ್ಮ ಹತ್ತಿರ ಚಲಾವಣೆ ಆಗುತ್ತೆ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಈ ರೀತಿ ಕೊಟ್ಟಂತಾಗುತ್ತೆ. ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆ ಇರುವುದರಿಂದಾಗಿ ಬೆಂಗಳೂರಿನಲ್ಲಿ ನೆಲೆಸಿರುವಂಥ ತಮಿಳಿಗರು ವಲಸಿಗರು ಅಂತೇನಿದ್ದಾರೆ ಅವರು ತಮ್ಮೂರಿನತ್ತ ಪಯಣ ಬೆಳೆಸ್ತಾ ಇರುವಂಥ ದೃಶ್ಯವನ್ನು ನೀವಿಲ್ಲಿ ನೋಡಬಹುದಾಗಿದೆ. ರಾತ್ರಿ 12 ಗಂಟೆಯಾದರೂ ಕೂಡ ನಿಲ್ದಾಣದಲ್ಲೇ ಬಹುತೇಕ ಜನಸಾಮಾನ್ಯರು ಉಳಿದಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲೇ ಜನಸಾಮಾನ್ಯರಿರುವಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಿ. ಅದು ಏನಾಗಿದೆ ಅಂದರೆ ಒಮ್ಮೆಲೆ ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಈ ಮಟ್ಟಿಗಿನ ಜನಸಾಮಾನ್ಯರು ಭಾಗದಲ್ಲಿದ್ದದರಿಂದಾಗಿ ಒಂದಷ್ಟು ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಉಂಟಾಗಿತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.